ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. 1ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವೃಷಭ ರಾಶಿಗೆ ಗುರುಗ್ರಹವು ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹವು ವೃಷಭ ರಾಶಿಗೆ ಬದಲಾವಣೆ ಆಗುವುದರಿಂದ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಅನುಭವಿಸಬಹುದು ಅನ್ನೋದನ್ನು ಈಗಾಗಲೇ ನಾನು ಗುರುಬಲ 2024 ಅನ್ನುವಂತಹ ವಿಡಿಯೋನಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಆ ಲಿಂಕಿನ ಸಹಾಯದಿಂದ ನೋಡಬಹುದು. ಅಥವಾ ಶಂಕರಾನಂದ ಯೂಟ್ಯೂಬ್ ವಾಹಿನಿಗೆ ಭೇಟಿ ಕೊಟ್ಟರೆ ಅಲ್ಲಿ ನಿಮಗೆ ಎಲ್ಲ ರಾಶಿಯ ವಿಡಿಯೋಗಳು ಸಹ ಸಿಗುತ್ತೆ. ಅದರ ಬಗ್ಗೆ ಗುರುಬಲದ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು 10ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 5ನೇ ತಿಂಗಳು 2024ಕ್ಕೆ ರವಿಯು ವೃಷಭ ರಾಶಿಗೆ ಪ್ರವೇಶ ಮಾಡಿ ವೃಷಭ ಸಂಕ್ರಮಣವಾಗ್ತಾ ಇದೆ. ಇನ್ನು 19ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಶುಕ್ರ ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ವೃಷಭ ರಾಶಿಗೆ ಬಂದು ಅಲ್ಲಿ ಗುರುವಿನ ಜೊತೆಗೆ ಸೇರ್ತಾ ಇರ್ತಕ್ಕಂತಹದ್ದು. ಗುರು ಶುಕ್ರ ರವಿ ಗ್ರಹದ ಒಟ್ಟಾರೆ ಸಂಯೋಗ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ 31ನೇ ತಾರೀಕಿನಂದು ಬುಧ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿ, ಈ ಎಲ್ಲ ರಾಶಿಗಳ ಸಂಚಾರದ ಫಲಗಳು ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಅದರ ಜೊತೆಗೆ ಈ ಮಾಸದ ವಿಶೇಷತೆ ಅಂತ ನೋಡಿದ ಸಂದರ್ಭದಲ್ಲಿ 10ನೇ ತಾರೀಕಿಗೆ ಅಕ್ಷಯ ತದಿಗೆ ಇರತಕ್ಕಂಥದ್ದು. ಎಲ್ಲರೂ ಸಹ ಅಕ್ಷಯ ತದಿಗೆಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರನ್ನು ಒಲಿಸಿಕೊಳ್ತಕ್ಕಂತಹ ಕೆಲಸವನ್ನು ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಸಂಪೂರ್ಣವಾದ ಅನುಗ್ರಹ ಉಂಟಾಗ್ತದೆ. ಎಷ್ಟೋ ಜನರಿಗೆ ಈ ಅಕ್ಷಯ ತದಿಗೆ ದಿವಸ ಚಿನ್ನ ಖರೀದಿ ಮಾಡಿದರೆ ಅಕ್ಷಯವಾಗುತ್ತೆ ಅನ್ನುವಂತಹ ಭಾವನೆ ಇದೆ. ಆದರೆ ಅದು ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ತಪ್ಪು ಭಾವನೆಗಳೇ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಶಾಸ್ತ್ರದ ಆಧಾರ ಖಂಡಿತವಾಗಿಯೂ ಇಲ್ಲ. ಅಕ್ಷಯ ತದಿಗೆ ಎಂದು ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದಾ ಅಂತ ತುಂಬ ಜನ ಕೇಳಿದ್ದೀರಿ. ಹೌದು, ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದು. ಆದರೆ ಯಾರಿಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂಗಡಿಯವನಿಗೆ ಹೊರತು ನಿಮಗಂತೂ ಖಂಡಿತ ಅಲ್ಲ. ಹಾಗಾಗಿ ನಿಮಗೆ ಇಚ್ಛೆ ಇದ್ದರೆ, ನಿಮಗೇನಾದರೂ ಒಡವೆಗಳನ್ನು ತೆಗೆದುಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ತೆಗೆದುಕೊಳ್ಳಿ. ಅಕ್ಷಯ ತದಿಗೆಯ ಹೆಸರನ್ನೇ ಇಟ್ಕೊಂಡು ಮಾತ್ರ ತಗೊಳ್ಳೋದಕ್ಕೆ ಹೋಗೋದು ಬೇಡ. ಅದರಿಂದ ಯಾವುದೇ ರೀತಿಯಾಗೂ ಅನುಕೂಲಗಳೇನೂ ಇಲ್ಲ. ಇತ್ತೀಚೆಗೆ 1-2 ದಶಕದಿಂದ ಈ ಆಚರಣೆ ಹುಟ್ಕೊಂಡಿದೆಯೇ ಹೊರತು ಪೂರ್ವಕಾಲದಲ್ಲಿ ಅದೆಲ್ಲ ಏನೂ ಇರಲಿಲ್ಲ. ಅದರ ಜೊತೆಗೆ ಇನ್ನು 8ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವಿಶೇಷವಾಗಿ ನಡೀತಾ ಇರತಕ್ಕಂತಹ ಶ್ರೀ ಲಲಿತಾ ಮಹಾಯಾಗ. ನಿಮ್ಮೆಲ್ಲರ ಸಂಕಷ್ಟಗಳು ದೂರ ಆಗಬೇಕು, ನೋವುಗಳು ಆಚೆ ಹೋಗಬೇಕು, ನಲಿವುಗಳು ನಿಮ್ಮ ಬದುಕಿನ ಒಳಗಡೆ ಬರಬೇಕು, ಉದ್ಯೋಗದಲ್ಲಿ ಉದ್ಯಮದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು. ಮಾಟ ಮಂತ್ರ ಕೃತಿಮ ದೋಷಗಳಿಂದ ಬಳಲ್ತಾ ಇದ್ದರೆ ಅದರಿಂದೆಲ್ಲ ನೀವು ಹೊರಗಡೆ ಬಂದು, ಆ ದೋಷಗಳಿಂದೆಲ್ಲ ಹೊರಗಡೆ ಬಂದು ಸುಖವಾದಂತಹ ವಾತಾವರಣ ನಿಮ್ಮ ಬದುಕಿನಲ್ಲಿ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದು ಸ್ವಲ್ಪ ಅಲ್ಲ, ಅಲ್ಪ ವಿರಾಮವಲ್ಲ, ಪೂರ್ಣ ವಿರಾಮವನ್ನು ಇಡಬೇಕು. ಅದರ ಜೊತೆಗೆ ಈಗಾಗಲೇ ಬಿರು ಬೇಸಿಗೆಯ ಕಾಲ, ವಿಪರೀತವಾಗಿರ್ತಕ್ಕಂತಹ ಈ ಬಿರು ಬೇಸಿಗೆಯ ಕಾಲಕ್ಕೆ ಎಲ್ಲರಿಗೂ ಸಹ ಉನ್ನತವಾಗಿರ್ತಕ್ಕಂತಹ ಜೀವಗಳು ಉಳಿಬೇಕು ಅಂದರೆ ಮಳೆ ಚೆನ್ನಾಗಿ ಆಗಬೇಕು, ಆಹಾರ ಚೆನ್ನಾಗಿ ಬೆಳಿಬೇಕು, ನದಿಗಳು ಮೈದುಂಬಿ ಹರಿಬೇಕು, ಕೆರೆಕಟ್ಟೆ ಬಾವಿಗಳೆಲ್ಲ ತುಂಬಿ ತುಳುಕಬೇಕು. ಅದಕ್ಕೆ ವರುಣದೇವರ ಅನುಗ್ರಹವಾಗಬೇಕು. ಮನುಷ್ಯನ ಸಂಕಷ್ಟಗಳು ಕಳೆದು ವರುಣದೇವರು ಸಂಪೂರ್ಣ ಕೃಪಾಶೀರ್ವಾದವನ್ನು ನಮ್ಮ ಮೇಲೆ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಕಮಲದ ಹೂಗಳ ಆಹುತಿಯನ್ನು ಕೊಟ್ಟು ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಕಮಲದ ಹೂಗಳ ಆಹುತಿ ಅಂತ ಹೇಳಿದ್ರೆ ವಿಶೇಷವಾಗಿ ವರುಣನ ಆಕರ್ಷಣೆ ನೋಡಬಹುದು. ಖಂಡಿತವಾಗಿ ಒಂದು ಪವಾಡ ನಡೆಯುತ್ತೆ. ಅಮ್ಮನವರು ಖಂಡಿತವಾಗಿಯೂ ನಡೆಸ್ಕೊಟ್ಟೇ ಕೊಡ್ತಾರೆ. ಇದಾದ ನಂತರದಲ್ಲಿ ವರುಣದೇವರು ತುಂಬ ಚೆನ್ನಾಗಿ ಅನುಗ್ರಹ ಮಾಡೇ ಮಾಡ್ತಾರೆ. ವರುಣದೇವರ ಆ ಅನುಗ್ರಹ ನಮಗಂತೂ ಬಹಳ ಸಂತೋಷ ಕೊಡುತ್ತೆ. ಮುಂದಿನ ದಿನಮಾನಗಳಲ್ಲಿ ನೀವೇ ನೋಡ್ತೀರಿ. ಆ ಯಾಗಕ್ಕೆ ತಾವೆಲ್ಲರೂ ಸಹ ಬರಬೇಕು ಅಂತಂದರೆ ಎಲ್ಲಿ ಬರಬೇಕು? ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣ ಮೂಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗೋ ಮುಖ್ಯ ರಸ್ತೆಯ ಬಲಭಾಗದಲ್ಲೇ ಬರುತ್ತೆ. ಅಲ್ಲಿ ಬಂದು
ನೀವು ದೇವರ ಕೃಪೆಗೆ ಪಾತ್ರರಾಗಬಹುದು. ಅಲ್ಲಿ ಬಂದಂಥವರು ವಿಶೇಷವಾಗಿ ನಿಮ್ಮ ಶಕ್ತ್ಯಾನುಸಾರ ಪೂಜೆಗಳನ್ನು ಮಾಡಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಮಾಡಿಸೋಕೆ ಸಾಧ್ಯವೇ ಇಲ್ಲ ಅಂದವರು ಕಡೇ ಪಕ್ಷ ಬಂದು ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಅಮ್ಮನವರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮುಂದೆ ನಿಮಗೆ ಮಾಡುವ ಶಕ್ತಿ ಅಮ್ಮನವರೇ ಕೊಡ್ತಾರೆ. ಏನು ಯೋಚನೆ ಮಾಡೋದು ಬೇಡ. ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ನಡೀತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂತಹ ಲಲಿತಾ ಮಹಾಯಾಗಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ನೀವು ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕಳಿಸ್ಕೊಡ್ತಾರೆ. ಈಗಾಗಲೇ ತಿಳಿಸಿದ ಹಾಗೆ ಗ್ರಹಗಳ ಬದಲಾವಣೆ ಮತ್ತು ಅವುಗಳ ಸ್ಥಾನ ಬಲಗಳ ಆಧಾರದ ಮೇಲೆ ಮೇ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದ ಯೋಗ ಫಲಗಳು ಇದ್ದಾವೆ ಗಮನಿಸೋಣ. ಈ ತಿಂಗಳು ಅನಾರೋಗ್ಯಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು ಧನಸ್ಸು ರಾಶಿಯವರಿಗೆ. ಯಾಕಂದರೆ ನೋಡಿ, ವೃಷಭ ರಾಶಿಗೆ ಗುರು ಪ್ರವೇಶವಾಗ್ತಾ ಇದ್ದ ಹಾಗೆಯೇ ನಿಮಗೆ ಅನಾನುಕೂಲತೆಗಳು ಸೃಷ್ಟಿ ಆಗಿ ಹೋಗುತ್ತವೆ. ಒಳ್ಳೆ ರೀತಿಯಾದಂತಹ ಅನುಕೂಲತೆ ಸಿಗ್ತಕ್ಕಂತಹ ಯೋಗದ ಫಲಗಳನ್ನು ನೀವು ಅನುಭವಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಅನಾರೋಗ್ಯಗಳು ಹೆಚ್ಚಿಗೆ ಕಾಡ್ತದೆ. ಅದರಲ್ಲೂ ನಿದ್ರಾಹೀನತೆ, ಕುತ್ತಿಗೆ ಭಾಗ, ಭುಜದ ಭಾಗದ ನೋವುಗಳು, ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಏನಾದರೂ ಇದ್ದರೆ ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಸಂಸಾರದಲ್ಲಿ ಸಾಂಸಾರಿಕ ಸುಖ ಸೌಖ್ಯಗಳು ಸಿಕ್ಕೋದಿಲ್ಲ. ಒಟ್ಟಾರೆಯಾಗಿ ಕಿರುಕುಳಗಳು ಕುಟುಂಬದ ಒಳಗೂ ಮತ್ತು ಕುಟುಂಬದ ಹೊರಗೂ ಜಾಸ್ತಿ ಆಗುತ್ತೆ. ಹಿತಶತ್ರುಗಳಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಕುಟಿಲತೆಗಳಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದಂತಾಗುತ್ತೆ. ನಿಮಗೆ ಕಾಟ ಕೊಡೋರು, ನಿಮಗೆ ಹಿಂಸೆ ಕೊಡೋರು ನಿಮ್ಮ ಜೊತೆಯಲ್ಲೇ ಇರ್ತಾರೆ, ಆದರೆ ನಿಮಗೆ ಅರಿವಿಗೆ ಬರೋದಿಲ್ಲ. ಕಾರಣ, ನಿಮಗೆ ಹೊಗಳಿಕೆ ಅಂದರೆ ಇಷ್ಟ, ಅವ್ರು ಹೊಗಳ್ತಾ ಕೂತಿರ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಓ, ಇವರೆಲ್ಲ ಕೆಟ್ಟದೆಲ್ಲ ಮಾಡೋದಿಲ್ಲ ಬಿಡು ಅನ್ನುವಂಥ ಭಾವದಲ್ಲಿ ಇರ್ತೀರಿ. ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸುವರಯ್ಯ ಅಂತ ಹೇಳ್ತಾರೆ ತಿಳಿದಂಥವರು. ಹೊಗಳಿಕೆ ಯಾವತ್ತೇ ಇದ್ರೂ ನಮ್ಮ ಅಧಂಪತನಕ್ಕೆ ಕಾರಣವಾಗುತ್ತೆ ಹೊರತು ನಮ್ಮ ಉದ್ಧಾರಕ್ಕಂತೂ ಕಾರಣವಾಗಲ್ಲ. ಹಾಗಾಗಿ ನಿಂದನೆಯನ್ನು ಬೇಕಾದರೂ ಸ್ವೀಕಾರ ಮಾಡಿ, ಆದರೆ ಹೊಗಳಿಕೆಯನ್ನು ಸ್ವೀಕಾರ ಮಾಡೋಕ್ಕೆ ಹೋಗೋದು ಬೇಡ. ಹೊಗಳೋದ್ರಿಂದ ಯಾರು ಸಹ ಒಳ್ಳೆಯವರೆಲ್ಲ. ಹೊಗಳಿಸ್ಕೊಂಡಿದ್ದರಿಂದ ಅವರು ಬೇಲ್ ವ್ಯಕ್ತಿಯೂ ಸಹ ಆಗೋದಿಲ್ಲ. ಯೋಚನೆ ಬೇಡ. ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಕಿರುಕುಳಗಳು ಜಾಸ್ತಿ ಆಗಿರ್ತವೆ. ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗ್ತಕ್ಕಂಥದ್ದು. ಸಾಂಸಾರಿಕ ಸುಖ ಸೌಖ್ಯಗಳು ಕಮ್ಮಿ ಆಗ್ತದೆ. ವೃತ್ತಿಯಲ್ಲಿ ವಿರೋಧಿಗಳಿಂದ ತೊಂದರೆಗಳು ಜಾಸ್ತಿ ಆಗುವಂಥದ್ದು. ಕಾರ್ಯ ವಿಕಲ್ಪಗಳು, ಕಾರ್ಯಸಿದ್ಧಿಯಲ್ಲಿ ಅನಾನುಕೂಲತೆಗಳು, ಆದಾಯದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳು ಕಾಣಿಸ್ತಕ್ಕಂತಹ ಒಂದು ತಿಂಗಳು ಆಗಿದೆ ಈ ಒಂದು ತಿಂಗಳಲ್ಲಿ, ಮೇ ತಿಂಗಳಲ್ಲಿ. ಶುಭ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ಳೋದು ಸ್ವಲ್ಪ ಕಷ್ಟಕರವಾಗಿರ್ತದೆ. ಶುಭ ಕಾರ್ಯಗಳು ನಿಮಗೆ ನಡೆಯೋದಿಲ್ಲ. ತುಂಬ ಅತ್ಯಂತ ಆಪ್ತ ಜನರಿಂದಾನೇ ನಿಮಗೆ ಶೋಕಗಳು ಜಾಸ್ತಿ ಆಗ್ತಕ್ಕಂಥದ್ದು, ತೊಂದರೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲದ ವಾತಾವರಣವನ್ನು ನೀವು ನೋಡಬೇಕಾಗ್ತದೆ. ಅದರಲ್ಲೂ ನಿಮ್ಮ ಜೀವನದಲ್ಲಿ ಏನಾದರೂ ಶುಭ ಕಾರ್ಯಗಳು ನಿಶ್ಚಯವಾಗಿದ್ದರೆ ಆ ಶುಭ ಕಾರ್ಯಗಳು ಯಾಕೋ ತಡೆ ಹಿಡಿಯುವ ಸಾಧ್ಯತೆಗಳು ಇದ್ದಾವೆ. ಆಪ್ತರ ಸಹಾಯ ನಿಮಗೆ ಈ ತಿಂಗಳು ಸಿಕ್ಕೋದಿಲ್ಲ. ಬ್ಯಾಂಕಿನ ಮುಖಾಂತರ ಕೆಲ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ತದೆ. ಏನಾದರೂ ಸಾಲ ಗೀಲ ಬೇಕು ಅಂತ ಹೇಳಿ ಬ್ಯಾಂಕಿಗೆ ಅರ್ಜಿ ಹಾಕಿದರೆ ಅಥವಾ ಬ್ಯಾಂಕಿನಿಂದ ಏನಾದರೂ ನೀವು ಸಹಾಯವನ್ನು ಯಾಚಿಸಿದರೆ ಅದು ನಿಮಗೆ ಈ ತಿಂಗಳು ಸಿಕ್ಕಲ್ಲ. ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ, ರಾಜಕಾರಣಿಗಳಿಗೆ ಅತ್ಯಂತ ಅಶುಭದಾಯಕವಾಗಿರತಕ್ಕಂತಹ ಸಮಯ ಅಂತಲೇ ಹೇಳಬಹುದು. ಅಷ್ಟೊಂದು ಉತ್ತಮವಾಗಿ ಇಲ್ಲ. ಸ್ವಲ್ಪ ಹುಷಾರಾಗಿರೋದು ತುಂಬಾ ಒಳ್ಳೆಯದು. ಮೇ ತಿಂಗಳಲ್ಲಿ ಧನುಸು ರಾಶಿಯವರು ಗುರುಬಲ ಬೇರೆ ಕಳ್ಕೊಂಡಿದ್ದೀರಾ. ಶನಿ ಶುಭದಾಯಕನಾಗಿದ್ದರೂ ಬೇರೆ ಗ್ರಹಗಳ ಒಂದು ಸಪೋರ್ಟ್ ನಿಮಗೆ ಸಿಗದೆ ಇರೋ ಕಾರಣ ಒಂದಷ್ಟು ತೊಂದರೆ ತಾಪತ್ರೆಗಳಿದ್ದಾವೆ. ಜಾಗೃತಿಯಾಗಿ ಇರಿ. ಇನ್ನು ಅದೇ ರೀತಿಯಾಗಿ ಈ ತಿಂಗಳಲ್ಲಿ ನಿಮಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಆರೋಗ್ಯ, ಹಣಕಾಸು, ನಿಮ್ಮ ಜೊತೆಲಿರ್ತಕ್ಕಂತಹ ಜನರು ಯಾಕಿದ್ದಾರೆ, ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ದಾರೆ ತಿಳಿದು ಅದಾದ ನಂತರ ಅವರನ್ನು ಹತ್ತಿರ ಇಟ್ಕೋಬೇಕೋ ಅಥವಾ ಹತ್ತಿರ ಇಟ್ಕೊಂಡಿರುವ ಹಾಗೆ ನೀವು ನಟಿಸಬೇಕೋ ಅದೆಲ್ಲ ನಿಮಗೆ ಬಿಟ್ಟದ್ದು. ಹುಷಾರು.
ಅಷ್ಟೊಂದು ಯೋಗಕರವಾದಂಥ ತಿಂಗಳು ಈ ತಿಂಗಳಾಗಲಿಲ್ಲ. ಒಂದ್ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಆ ಜನ್ಮಜಾತಕದ ಆಧಾರದಲ್ಲಿ ಕೆಲ ಪರಿಹಾರದ ಕ್ರಮಗಳನ್ನು ಸಹ ಮಾಡ್ಕೊಳ್ಳಿ. ನಿಮಗೆ ಶುಭವಾಗಲಿ, ಅಂತಹ ಅಡ್ಡಿ ಆತಂಕಗಳು ಬರಬಾರದು ಅಂತ ಹೇಳಿ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ತಮ್ಮೆಲ್ಲರಿಗೂ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇನೆ. ಶುಭವಾಗಲಿ. ಇನ್ನು ಈ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಯಾವುದೇ ಒಂದು ಕೆಲಸವನ್ನು ನೀವು ಮಾಡಿಕೊಳ್ಬೇಕಾದಂತಹ ಸಂದರ್ಭದೊಳಗೂ ಮೊದಲನೇದಾಗಿ ನಾನು ಹೇಳ್ತಕ್ಕಂತಹದ್ದು ಆಧ್ಯಾತ್ಮಿಕವಾದ ಪರಿಹಾರ, ಅದಾದ ನಂತರ ಸಾಮಾಜಿಕವಾದ ಪರಿಹಾರ, ಅದಾದ ನಂತರ ಆಧ್ಯಾತ್ಮಿಕವಾದಂತಹ ಪರಿಹಾರ. ಸಾಮಾಜಿಕವಾಗಿ ನೀವು ಸರಿ ಇದ್ದರೆ ದೇವರ ಸಂಪೂರ್ಣ ಆಶೀರ್ವಾದ ಸಿಗ್ತದೆ. ಅದಾದ ನಂತರ ಆಧ್ಯಾತ್ಮಿಕವಾಗಿ ದೇವರು ನಮಗೆ ಒಳ್ಳೆಯದನ್ನೇ ಕರುಣಿಸ್ತಾನೆ. ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದ 1ನೇ ಪಾದ. ಇವರೆಲ್ಲರೂ ಸಹ ಯಾರೇ ಆಗಿರಲಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ 12 ರಾಶಿಯವ್ರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ, ಅದಾದ ನಂತರದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳನ್ನು ನೀವು ಕಾಣಬೇಕು ಅಂತ ಹೇಳಿದರೆ, ನೀವು ಯಾವುದೇ ಕಾರಣಕ್ಕೂ ಸಹ ಅಡ್ಡಿ ಆತಂಕಗಳನ್ನು ಎದುರಿಸದೆ ಜೀವನ ಚೆನ್ನಾಗಿ ಇಟ್ಕೊಂಡಿರಬೇಕು ಅಂತ ಹೇಳಿದರೆ ಸಾಮಾಜಿಕವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದು ಇಂತಹ ಬಿರುಬೇಸಿಗೆಯ ಕಾಲಕ್ಕೆ ಅದೆಷ್ಟೋ ಪ್ರಾಣಿಗಳ ಪಕ್ಷಿಗಳ ಪ್ರಾಣವನ್ನು ಉಳಿಸ್ತಕ್ಕಂತಹ ಕೆಲಸವಾಗ್ತದೆ. ಆದ್ದರಿಂದ ನಿಮ್ಮ ಜೀವನವೂ ಸಹ ತುಂಬ ಚೆನ್ನಾಗಿರುತ್ತೆ, ಏನು ಯೋಚನೆ ಮಾಡುವುದು ಬೇಡ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಹೇಳಿದ್ರೆ, ಕುಮಾರಸ್ವಾಮಿಯ ಪೂಜೆಯನ್ನು ಮಾಡಿ, ಕುಮಾರಸ್ವಾಮಿಯ ಆರಾಧನೆಯನ್ನು ಮಾಡಿ. ಕುಮಾರಸ್ವಾಮಿಯ ಪೂಜಾ ಆರಾಧನೆಗಳಿಂದ ಈ ತಿಂಗಳು ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಅನುಭವಿಸಬಹುದು, ಜೊತೆಗೆ ಅಶುಭ ಫಲಗಳಿಂದ ದೂರ ಆಗಬಹುದು. ಶುಭವಾಗಲಿ. ಧನಸ್ಸು ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.